ಏನ್ ಹೇಳ್ತೀರಾ ಸರ್? ಸರ್ಕಾರ ಕೂಡ ನಾವು ಎಲ್ಲೆಲ್ಲಿ ಬಾರ್ಡರ್ RTO ಚೆಕ್ ಪೋಸ್ಟ್ ಇದೆಯೋ, ಜಲ್ಕಿ ಬಾರ್ಡರ್ ಚೆಕ್ ಪೋಸ್ಟ್ ಆಗಲಿ, ಅತ್ತಿಪಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಆಗಲಿ, ನಿಪ್ಪಾಣಿ ಬಾರ್ಡರ್ ಚೆಕ್ ಪೋಸ್ಟ್ ಆಗಲಿ, ಆಮೇಲೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಾರ್ಡರ್ ಚೆಕ್ ಪೋಸ್ಟು, ತೆಲಂಗಾಣ ಬಾರ್ಡರ್ ಚೆಕ್ ಪೋಸ್ಟ್, ಎಲ್ಲ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ನಮ್ಮ ಲಾರಿ ಮಾಲೀಕರು ತಂಡ ಇವತ್ತು ಮೆಮೊರಂ ಕೊಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಭಾರತ ದೇಶದಲ್ಲಿ 1926 GST ಇಂಪ್ಲಿಮೆಂಟ್ ಆದಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಚೆಕ್ ಪೋಸ್ಟ್ ತೆಗೆದಾಗಿದೆ. RTO ಬಾರ್ಡರ್ ಚೆಕ್ ಪೋಸ್ಟ್ ಯಾಕೆ ಬೇಕು ಅಂತ ಕೇಳಿದ್ವಿ. 14 ರಾಷ್ಟ್ರದಲ್ಲಿ ಎಂಟೈರ್ 14 ಸ್ಟೇಟಲ್ಲಿ ಈಗ ಆಲ್ರೆಡಿ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಾಗಿದೆ. ಇವತ್ತು ಮಧ್ಯರಾತ್ರಿಯಿಂದ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಅನೌನ್ಸ್ ಮಾಡಿದ್ದಾರೆ ಬಾರ್ಡರ್ ಚೆಕ್ ಪೋಸ್ಟ್ ಕ್ಲೋಸ್ ಮಾಡ್ತೀವಿ ಅಂತ. ಆಲ್ರೆಡಿ ಆಂಧ್ರ ಬಾರ್ಡರ್ ಚೆಕ್ ಪೋಸ್ಟ್ ಕ್ಲೋಸ್ ಮಾಡಿ, RTO ಬಾರ್ಡರ್ ಚೆಕ್ ಪೋಸ್ಟ್ ಕ್ಲೋಸ್ ಮಾಡಿ 1 ವರ್ಷ ಮೇಗ ಆಗಿದೆ. ಅದರಿಂದ ನಾವು ಕಾಯ್ತಾ ಇದೀವಿ. ನಮ್ಮ ಬಾರ್ಡರಲ್ಲಿ ಯಾವ ನಿರ್ರಾಜ್ಯಗಳ ಬಾರ್ಡರ್ ಚೆಕ್ ಪೋಸ್ಟ್ ಇದೆಯೋ ಅದು ಹೋಗಿದ ತಕ್ಷಣ ನಮ್ದು ತೆಗಿಬೇಕು ಎಂಬುದು ನಮ್ದು ಇಂಟೆನ್ಷನ್ ಇತ್ತು. ಅದೇ ತರ ನಾವು ಇವ್ರನ್ನ ಬೇಡಿಕಿಟ್ಟಿವಿ. ಈಗ ಬಾರ್ಡರ್ ಚೆಕ್ ಪೋಸ್ಟು ಇನ್ನ ಇದ್ರ ತನಕ ತೆಗಿಲಿಕ್ಕೆ ಏನೇ ಯೋಚನೆ ಮಾಡಿರ್ಲಿಲ್ಲ. ಅದರಿಂದ ನಾವು ಈ ಮುಷ್ಕರಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು. ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಇರೋದು ಎರಡೇ ಸಬ್ಜೆಕ್ಟ್. ಒಂದು ಬಾರ್ಡರ್ ಚೆಕ್ ಪೋಸ್ಟು 15,000 13,000 ಕೇಂದ್ರ ಸರ್ಕಾರ ಬಡ ಲಾರಿ ಮಾಲೀಕರು, ಪಾಪ 9 ವರ್ಷ ಆಯ್ತು ಲಾರಿ ಮಾಲೀಕರ ಹತ್ರ ಪರ್ಮಿಟ್ ಕಲೆಕ್ಟ್ ಮಾಡಬೇಕು, ಫೀಸ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ತೆಗೆದುಬಿಟ್ರೆ ನಮ್ದು ಏನು ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಡೀಸೆಲ್ ಬೆಲೆ ಕಡಿಮೆ ಮಾಡೋ ತನಕ ಯಾವುದೇ ಕಾರಣಕ್ಕೆ ಮುಷ್ಕರ ವಾಪಸ್ ತಗೊಳ್ಳೋ ನಂಬೋ ತೀರ್ಮಾನವನ್ನು ಮಾಡಿದ್ದೀವಿ. 18 ಜಾಗದಲ್ಲಿ ಬಣ್ಣ ಬಡಿದುಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಎಲ್ಲಿಯೂ ಇಲ್ಲ. ಕೇಂದ್ರ ಸರ್ಕಾರ ಟೋಲ್ ಇದೆ, ಕೇಂದ್ರ ಸರ್ಕಾರದ್ದು ಬಹಳ ದೊಡ್ಡ ಲೂಟ್ ಇದೆ. ಅದು ಇವಾಗ ಡೆಲ್ಲಿಯಲ್ಲಿ ಮೀಟಿಂಗ್ ಕರೆದಿದ್ದೀವಿ, ಅಲ್ಲಿ ಮಾತಾಡ್ತೀವಿ. ಕೋಟ್ಯಾಂತರ ರೂಪಾಯಿ 42 ಟೋಲ್ ಇದೆ ಇಲ್ಲಿ ಕೇಂದ್ರ ಸರ್ಕಾರದ್ದು. ಕೋಟ್ಯಾಂತರ ರೂಪಾಯಿ ವಸೂಲು ಆಗಿ ಕೂಡ ಇದ್ರ ತನಕ ಅವ್ರನ್ನ ಬಿಟ್ಟಿಲ್ಲ. ನೈಸ್ ರೋಡ್ ತಗೊಳ್ಳಿ, 1,100 ಕೋಟಿಯಲ್ಲಿ ಆಗಿದ್ದು ರೋಡ್ನ 3,000 ಕೋಟಿ ಕಲೆಕ್ಟ್ ಮಾಡಿ ಕೂಡ ಆ ನೈಸ್ ರೋಡ್ನ ತೆಗೆಯಕ್ಕಾಗಿಲ್ಲ. ಅಂದ್ರೆ ಯಾವುದೇ ಸರ್ಕಾರ ಬರಲಿ ಎಲ್ಲ ಒಂದು ಹೇಳ್ತಾ ಇರ್ತಾರೆ. ಆದ್ರಿಂದ ಕೇಂದ್ರ ಸರ್ಕಾರ ಕೊಳ್ಳಿ ಅದನ್ನ ವಜಾ ಮಾಡ್ಬೇಕು ಅಂತ ಅದನ್ನು ಕೇಳ್ಕೊಳ್ತಾ ಇದೀವಿ. ಒಂದ್ ಕಡೆ ಇಲ್ಲಿ ಇವತ್ತು ಮಧ್ಯರಾತ್ರಿಯಿಂದ ಮುಷ್ಕರ ಸ್ಟಾರ್ಟ್ ಮಾಡಿದ್ವಿ. 80% ಗಾಡಿಗಳು ಎದುರು ಅಡ್ಡಾಡ್ತಾ ಇಲ್ಲ ಎಲ್ಲಿನೂ. ಅದೇ ತರ ಇವತ್ತಿಂದ ಯಾರು ಕರ್ನಾಟಕ ಒಳಗಡೆ ಬರಬಾರ್ದು ಹಂಗಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಎಲ್ಲರೂ ಸ್ಟೇಟ್ನವರು ಲೆಟರ್ ಬರೆದಿದ್ದಾರೆ. ಇಡೀ ಭಾರತ ದೇಶದಲ್ಲಿರೋ ಎಲ್ಲಾ ಸ್ಟೇಟು ಫಸ್ಟ್ ಟೈಮು ಕರ್ನಾಟಕ ಒಳಗಡೆ ಗಾಡಿ ಹೋಗಬಾರ್ದು, ಅವ್ರದ್ದು ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಲಾರಿ ಮಾಲೀಕರು ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ಅದರಿಂದ ಇವತ್ತು ರಾಮಲಿಂಗಾರೆಡ್ಡಿ ಅವರು ಮೀಟಿಂಗ್ ಕರೆದಿದ್ದಾರೆ. ಅವ್ರು ಬೇಕಾದಷ್ಟು ಸಪೋರ್ಟ್ ನಮಗೆ ಮಾಡಿದ್ದಾರೆ. ನಾವು ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ, ಯಾವತ್ತೂ ನಾವು ಕನಸಲ್ಲಿ ಕೂಡ ಮರೆಯೋಕ್ಕಾಗಲ್ಲ. ಚಾಲಕರಿಗೆ ನಿಗಮ ಮಾಡಿದ್ದಾರೆ. ಅದೇ ತರ 8ನೇ ಕ್ಲಾಸ್ ಓದಿದ್ರೆ ಲೈಸೆನ್ಸ್ ಅಂತ ಕೇಂದ್ರ ಸರ್ಕಾರ ಮಾಡಿದ ಆರ್ಡರ್ನ ಸ್ಕ್ವಾಶ್ ಮಾಡಿ ನಮಗೆ ಅದರಲ್ಲಿ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. 1,50,000 ನ್ಯಾಷನಲ್ ಪರ್ಮಿಟ್ನ 15,000ಕ್ಕೆ ತಾಂಬರ್ಲಿಕ್ಕೆ ಬೇಡ ಸರ್ಕಾರ ಡೀಸೆಲ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಅದರಿಂದ ಇದೇ ತರ ಇರುವಾಗ ದಯವಿಟ್ಟು TPS ಬರುವಾಗ GPS ಸಬ್ಜೆಕ್ಟ್ ಅಲ್ಲಿ ಆಗಲಿ ನಾವು ಯಾವುದೇ ತೊಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ. 6 ವರ್ಷ ಕಾಲ ಎಲ್ಲ ಮಂತ್ರಿಗಳು ಸರಿಗೆ ಕೇಳ್ಕೋಬೇಕು. 6 ವರ್ಷ ಕಾಲ ಸಿದ್ದರಾಮಯ್ಯ ಅವರು ಯಾವಾಗ ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ರು ಅವತ್ತಿಂದ ಇವತ್ತಿನ ತನಕ ಮುಷ್ಕರ ಮಾಡಿಲ್ಲ. ಈಗ 5 ರೂಪಾಯಿ 50 ಪೈಸಾ 6 ತಿಂಗಳಲ್ಲಿ ಮಾಡಿದ ಕಾರಣ ನಾವು ಮುಷ್ಕರಕ್ಕೆ ಹೋಗಬೇಕಾದ ಅವಶ್ಯಕತೆ ಬಂತು. ಇಲ್ಲಿ ರಾಜಕೀಯ ಗೀಟಿಗೆ ಏನಿಲ್ಲ. ನಮ್ಮಲ್ಲಿ ಎಲ್ಲ ರಾಜಕೀಯ ಚೆಪ್ಪಲಿಲ್ಲ, ಆಚೆ ಬಿಟ್ಬಿಟ್ಟೆ ನಾವಿಲ್ಲಿ ಬರೋದು. ಆದ್ರಿಂದ ನಮ್ದು ಲಾರಿ ಮಾಲೀಕರ ಸಂಘ ಲಾರಿ ಜಾತಿ. ಆದ್ರಿಂದ ದಯವಿಟ್ಟು ಪಬ್ಲಿಕ್ ನಮ್ಮ ಜೊತೆಗೆ ಸಪೋರ್ಟ್ ಮಾಡಿದ್ದಾರೆ. ಸಭೆಯಲ್ಲಿ ಏನ್ ಬೇಡಿಕೆಗಳು ಹೇಳ್ತೀರಿ ಸರ್? ಸಭೆಯಲ್ಲಿ ಅವ್ರು ಏನ್ ಹೇಳಿದ್ರು ಒಪ್ಕೋತೀವಿ, ಮುಷ್ಕರ ವಾಪಸ್ ಯಾವುದೇ ಕಾರಣಕ್ಕೆ ಬಾರ್ಡರ್ RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆಯಲೇಬೇಕು. ಅದರಿಂದ ನಾವು ಹಿಂದೆ ಹೋಗೋದೇ ಇಲ್ಲ. ಎರಡನೇದು 18 ರೋಡಲ್ಲಿ ಪೇಂಟ್ ಮಾಡಿಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಅದನ್ನು ಕೂಡಲೇ ರದ್ದು ಮಾಡಲೇಬೇಕು. ಡೀಸೆಲ್ ಬೆಲೆ ಖಂಡಿತ ಇಳಿಸಲೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಈ ಬೇಡಿಕೆಯನ್ನು ಒಪ್ಕೊಂಡ್ರೆ ನಾವು ಮುಂದೆ ಮುಷ್ಕರ ಬಗ್ಗೆ ಚರ್ಚೆ ಮಾಡ್ತೀವಿ. ಇಂದೋರ್ ಚರ್ಚೆ ಮಾಡೋಕ್ಕೆ ಯಾವುದೂ ಇಲ್ಲ. ಅದೇ ಥರ ನೋ ಎಂಟ್ರಿ ಚಿಕ್ಕ ಚಿಕ್ಕ ಗಾಡಿಗಳು ಅಲ್ಲೆಲ್ಲಿ ವಾಹನಗಳು ಪಾಪ ಪರದಾಡ್ತಾ ಇದ್ದಾರೆ. ಫ್ಲವರ್ ತೊಗೊಂಬರ್ತಾರೆ, ಫಿಶ್ ತೊಗೊಂಬರ್ತಾರೆ, ಚಿಕನ್ ತೊಗೊಂಬರ್ತಾರೆ, ವೆಜಿಟೇಬಲ್ ತೊಗೊಂಬರ್ತಾರೆ, ಹಾಲು ತೊಗೊಂಬರ್ತಾರೆ. ಬೇಕಾದಷ್ಟು ಚಿಕ್ಕ ಗಾಡಿಗಳು ಬರ್ತಾ ಇದೆ. ದೊಡ್ಡ ಗಾಡಿ ನಾವು ರಿಸ್ಟ್ರಿಕ್ಟ್ ಮಾಡಿದ್ರೆ ನಾವೇನು ಬೇಡ ಅಂತ ಹೇಳಿಲ್ಲ. 10 ಕಿಲೋಮೀಟರ್ ಒಳಗಡೆ ಆ ಗಾಡಿಗಳು ಪಾಪ 24 ಗಂಟೆ ಅಡ್ಡಾಡ್ತಿರೋ ಗಾಡಿನ 5 ಗಂಟೆ ಅಂತ ಅಡ್ಡಾಡಬೇಕು ಅಂತ ಹೇಳಿದ್ರೆ ಯಾವ ಥರ ನ್ಯಾಯ ಇದೆ? ಕಮಿಷನರ್ ಸಾಹೇಬರು ಕೂಡ ಒಂದು ನಮಗೆ ಮನಸೊಲಿಸಿ ಇದನ್ನ ಅಲೋ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಮೌಖಿಕ ಭರವಸೆ ಓಕೆನಾ ಅಥವಾ ಇಲ್ಲೆಲ್ಲ ಭರವಸೆ ಲಿಖಿತ ಮೂಲಕ ಬಂದ್ರೆ ನಾವು ವಾಪಸ್ ತಗೊಳ್ಳೋದು. ನಾವು ಯಾವಾಗಲೂ ನಮ್ಮ
ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಒಂದು ರೈಟಿಂಗ್ ಅಲ್ಲಿ ಬಂದ ಮೇಲೆ ನಾವು ಮುಂದೆ ಹೋಗ್ತೀವಿ. ಒಂದ್ ವೇಳೆ ಮುಂದುವರೆದ್ರೆ ಯಾವ ತರದ ಮುಷ್ಕರ ಇರುತ್ತೆ ಅಂತ ಇದೇ ಈಗ ಈ ತರ ಇರುತ್ತೆ, ನಾಳೆ ನಡೆದು ಇನ್ನ ಬಿಗಿ ಆಗುತ್ತೆ. ಆಮೇಲೆ ಎಸೆನ್ಷಿಯಲ್ ಕಮ್ಯುನಿಟಿ ಕೂಡ ಅವ್ರವ್ರ ಇನ್ಸಾನ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೂ ಎಫೆಕ್ಟ್ ಆಗಿದೆ. ಇವತ್ತಿನ ತನಕ ಡೀಸೆಲ್ ಆಗಲಿ, ಹಾಲು ಆಗಲಿ, ಸ್ವಲ್ಪ ವೆಜಿಟಬಲ್ ಆಗಲಿ ನಾವು ಎಸೆನ್ಷಿಯಲ್ ಕಮ್ಯುನಿಟಿಗೆ ಮೆಡಿಸಿನ್ಗೆ ನಾವು ತೊಂದರೆ ಕೊಟ್ಟಿಲ್ಲ. ನಾವು ಈಗ ಅವರೇ ನಿಲ್ಲಿಸಿಂದ ಬಂದರು, ನಾವೇ ಬೇಡ ಅಂತ ಹೇಳಿದೀವಿ. ಇನ್ನು 2 ದಿನದಲ್ಲಿ ಬಹಳ ಬಿಗಿ ಆಗುತ್ತೆ. ಪಬ್ಲಿಕ್ ಎಲ್ಲ ನಮ್ಮ ಜೊತೆಗೆ ಎದ್ದು ಬರ್ತಾರೆ. ಕಾರಣ ಏನಂದ್ರೆ ಇದು ನಾರ್ಮಲ್ ಸಬ್ಜೆಕ್ಟ್ ಅಲ್ಲ. ಆದ್ರಿಂದ ಸಾಮಾನ್ಯ ಜನಗಳಿಗೆ ಬಹಳ ದೊಡ್ಡ ಏಟ್ ಆಗುತ್ತೆ ಈ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ಸರ್, ಈಗ ಡೀಸೆಲ್ ವಿಚಾರ ಇರುವಂಥದ್ದು ಸಿಎಂ ತಮ್ಮ ಮಾತುಕತೆಗೆ ಕೂಡ ಕರೆದಿಲ್ಲ, ಸಾರಿಗೆ ಸಚಿವರು ಮಾತ್ರ ತಮ್ಮ ಮಾತುಕತೆ ಕರೆದಿಲ್ಲ. ಸಾರಿಗೆ ಸಚಿವರು ನೆನ್ನೆನೇ ಫೋನ್ ಮಾಡಿದ್ರು, ಇವತ್ತು 1:30 ಗಂಟೆಗೆ ಬರಕ್ಕೆ ಕೇಳಿದ್ದಾರೆ. ಆದ್ರಿಂದ ಇವಾಗ ಹೋಗ್ತಾ ಇದೀವಿ. ಚೀಫ್ ಮಿನಿಸ್ಟರ್ ಏನು ನಮಗೆ ಫೋನ್ ಕಾಲ್ ಬಂದಿಲ್ಲ. ಸರಿ ಸರ್.